ಹಾಯ್ ಹಲೋ ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇತ್ತೀಚೆಗೆ ಒಂದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ವೈರಲ್ ಆಗಿತ್ತು. ಒಂದು ಹುಡುಗಿ ಬಂದ್ಬಿಟ್ಟು ನಮ್ಮ ಇಂಡಿಯನ್ ಆರ್ಮಿಗೆ ನಾನು ಜೆನ್ಸಿ, ನಾನು ಇದನ್ನೆಲ್ಲ ಟೋಲ್ರೇಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಸಭ್ಯವಾಗಿ ಮಾತಾಡಿರ್ತಾಳೆ. ಏನು ಇನ್ಸಿಡೆನ್ಸು, ಏನು ಕತೆ, ಎಲ್ಲಿ ನಡೀತು, ಯಾಕೆ ನಡೀತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ಗೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದೆ. ಫುಲ್ಲು ನೋಡಿ. ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಆಕ್ಚುಲಿ ನಡೆದಿದ್ದೇನು ಅಂತ ಹೇಳ್ಬಿಟ್ಟು ಫಸ್ಟ್ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಸೊ ಈಗ ಟಾಪಿಕ್ ಬರೋಣ. ಇದು ನಡೆದಿದ್ದು ಜುಲೈ 25. ಸೊ ಯಾಕೆ ಈಗ ವೈರಲ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಜುಲೈ 25ನೇ ತಾರೀಕು ಮಿನಿಮಾರ್ಕ್ ಚೆಕ್ ಪೋಸ್ಟ್ ಲೇ ಲದಾಖ್ ಹತ್ರ ನಡೆದಿರುತ್ತೆ. ಸೊ ಏನಕ್ಕಪ್ಪ ಈ ಹುಡುಗಿ ಈ ತರ ಎಗರಾಡ್ತಾಳೆ ಅಂತ ಹೇಳಿದ್ರೆ, ಇವಾಗ ಚೆಕ್ ಪೋಸ್ಟ್ ಹತ್ರ ಏನಾಗತ್ತೆ ಅಂತ ಹೇಳಿದ್ರೆ, ಫಾರ್ ಸೆಕ್ಯೂರಿಟಿ ರೀಸನ್ ಯಾರೋ VIPs ಏನೋ ಬರ್ತಾ ಇರ್ತಾರೆ. ಸೊ ಅದರಿಂದ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಒಂದು 5 ರಿಂದ 6 ಅವರ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಅವ್ರು ಬಂದ್ಬಿಟ್ಟು ಅವತ್ತೇ ಅಲ್ಲಿ ಟೂರಿಸ್ಟ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. 5 ಅವರ್ ನಿಂತ್ಕೊಂಡು ವೆಯ್ಟ್ ಮಾಡಿ ಚೆಕ್ ಪೋಸ್ಟ್ ಹತ್ರ ಬಂದ್ಬಿಟ್ಟು ಈ ತರ ಕೆಳಗಡೆದಾಗೆ ಮಾತಾಡಿರ್ತಾಳೆ. ನೋಡೋದಕ್ಕೆ ಒಳ್ಳೆ ಜಂಜಿ ಅವ್ರ ಅಮ್ಮನ ತರ ಇರ್ತಾಳೆ. ಬಟ್ ಐ ಆಮ್ ಜಂಜಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನನ್ನ ಟ್ಯಾಕ್ಸ್ ಇಂದ ನೀವು ಬದುಕ್ತಾ ಇರೋದು ಅಂತ ಮಾತಾಡ್ತಾಳೆ. ಇಂಡಿಯಾದಲ್ಲಿರುವ ಪ್ರತಿ ಒಬ್ಬನು ಕೂಡ ಟ್ಯಾಕ್ಸ್ ನ ಪೇ ಮಾಡ್ತಾನೆ. ಇವೊಂದು ಆರ್ಮಿ ಅವರು ಕೂಡ ಪೇ ಮಾಡ್ತಾರೆ. ಆರ್ಮಿ ಅಂತ ಬಂತಂದ್ರೆ ಅವರು ನಮ್ಮ ದೇಶಕ್ಕೋಸ್ಕರ, ನಮಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು ಕೂಡ, ಏನೇ ಕೆಲಸ ಮಾಡಿದ್ರು ಕೂಡ ಅದು ನಮಗೋಸ್ಕರ, ದೇಶಕ್ಕೋಸ್ಕರ ಆಗಿರುತ್ತೆ. ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದನ್ನ ಕೊಡ್ಬೇಕು, ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿ. ಸೊ ನಮ್ಮ ತಂದೆ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಅದರಷ್ಟೇ ರೆಸ್ಪೆಕ್ಟ್ ಕೂಡ ನಮ್ಮ ದೇಶ ಕಾಯೋ ಯೋಧನ್ಗೆ ಕೂಡ ಸಲ್ಬೇಕಾಗಿ ಬರುತ್ತೆ. ಅದು ರಿಸ್ಟ್ರಿಕ್ಟೆಡ್ ಏರಿಯಾ, ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಟೆಡ್ ಇರುತ್ತೆ. ಸೊ ನಾವು ಆ ರಿಸ್ಟ್ರಿಕ್ಷನ್ಸ್ಗೆ ಒಪ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಈ ಅಮ್ಮ ಏನೋ ಪ್ಲಾನ್ ಮಾಡಿರ್ತಾಳೆ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು, BP ಬರ್ತಾರೆ ಅನ್ನೋ ಮೂಮೆಂಟ್ ಏನೋ ಇರುತ್ತೆ. ಸೊ ಅದರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅಷ್ಟೇ. ವಿಡಿಯೋ ತುಂಬ ವೈರಲ್ ಆಗುತ್ತೆ. ಸೊ ಯಾಕೆ ಲೇಟ್ ಆಗಿ ವೈರಲ್ ಆಯ್ತು ಅಂತ ನನಗೆ ಗೊತ್ತು. ಹುಡುಗಿ ಅದು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕ್ಷಮೆ ಕೇಳ್ತಾಳೆ. ಒಂದು ವಿಷಯ ನಾವಿಲ್ಲಿ ನೆನ್ಪಿಟ್ಕೋಬೇಕು, ಇವತ್ತು ಏನು ಸ್ವತಂತ್ರವಾಗಿ ಓಡಾಡ್ತಾ ಇದೀವಿ, ನಮಗೆ ಏನು ಬೇಕೋ ಅದನ್ನು ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆಲ್ಲಾನು ಕಾರಣ ನಮ್ಮ ದೇಶ ಕಾಯೋ ಯೋಧ. ಅವರು ಕೊಟ್ಟಿರೋ ಭಿಕ್ಷೆಯಿಂದ ನಾವಿವತ್ತು ಇಷ್ಟು ಫ್ರೀಯಾಗಿ ಎಲ್ಲ ಓಡಾಡ್ಕೊಂಡಿದೀವಿ. ಅವರು ನಮಗೋಸ್ಕರ, ದೇಶಕ್ಕೋಸ್ಕರ ತಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ಅವರು ದೇಶ ಕಾಯ್ತಾ ಇರ್ತಾರೆ. ಅದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನಮ್ಮ ದೇಶ ಕಾಯೋ ಯೋಧರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ, ಇಂಥವ್ರೆಲ್ಲ ಅವನ ಅಕ್ಕನ ಕರೋನಾ ವೈರಸ್ಗಿಂತ ಕೆಟ್ಟವರು. ನಾಯಕಯ್ಯ ನಮ್ಮನ್ನು ಇರೋದಿಷ್ಟಾಗಲ್ಲ ರೋಡಲ್ಲಿ. ಅವನ ಏನು ನಾಯಕಯ್ಯ, ಇದು 1 ವೇ ಮಾಡಿ ಬಿಸಾಕೋದು ಬಿಟ್ಬಿಟ್ಟು ನಮ್ಮನ್ನು 2 ವೇ ಮಾಡಿ ಅವನಮ್ಮನ್ನು ಬಂದಾಗೆಲ್ಲ ದಿಂಗಿಸ್ಕೋಬೇಕಿಲ್ಲಿ. ನಡೆಯೋಣ, ನಮ್ಮನ್ನು ಮೆಟ್ಟಲ್ ಹೊಡಿತಾನೆ, ಆಫೀಸಲ್ಲಿ ಲೇಟ್ ಆಯಿತು. ಫುಟ್ಪಾತಲ್ಲಿ ಅಂಗಡಿ ಇಟ್ಟು ರೋಡ್ ಚಿಕ್ಕದಾಯಿತು. 6 ಚಿಕ್ಕದಾಗಿದ್ರಿಂದ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಒಬ್ಬ ಸತ್ತ ಅಂತ ಹೇಳ್ಬಿಟ್ಟು ನಮ್ಮನ್ನು ಬರೋ ಫುಟ್ಪಾತಲ್ಲಿರೋ ಅಂಗಡಿಗಳನ್ನೆಲ್ಲ ಎತ್ತಂಗಡಿ ಮಾಡಿಸ್ಬಿಟ್ರಿ. ವರ್ಷದಲ್ಲಿ ಎಷ್ಟು ರೋಡ್ ಆಕ್ಸಿಡೆಂಟಲ್ಲಿ ಎಷ್ಟು ಜನ ಸಾಯ್ತಾರೆ ರೋಡ್ ಚೆನ್ನಾಗಿಲ್ದೇನೆ ಅನ್ನೋದು ಸ್ವಲ್ಪ ನೀವು ಗಮನ ಹರಿಸ್ಬೇಕು. ಇದನ್ನೇನಕ್ಕೆ ನೀವು ತಲೆಗೆ ಹಾಕೊಳ್ಳಲ್ಲ? ಸೊ ಇದನ್ನು ಸ್ವಲ್ಪ ತಲೆಗೆ ಹಾಕೊಂಡು ನೀವು ಎಷ್ಟು ಬೇಗ ನಮ್ಮ ರೋಡ್ ಸೈಡ್ ಇರೋ ಅಂಗಡಿಗಳನ್ನ ಒತ್ತುವರಿ ಮಾಡಿಸಿದ್ರಿ, ಅದೇ ಥರ ಚೆನ್ನಾಗಿಲ್ದಿರೋ ರೋಡ್ ಕೂಡ ನೀಟಾಗಿ ಮಾಡಿಸ್ಬಿಟ್ರೆ ನಿಮ್ಮ ಸರ್ವಾಂಗಕ್ಕೂ ಒಂದು ಸಾಷ್ಟಾಂಗ ನಮಸ್ಕಾರ. ಕಂಪ್ಯಾರಿಟಿವ್ಲಿ ರೀಸೆಂಟ್ ಡೇಸ್ ರೋಡು ಬೆಟರ್ ಆಗ್ತಾ ಇದೆ. ಸೊ ನಾನು ಅಷ್ಟು ಕಂಪ್ಲೀಟಾಗಿ ಚೆನ್ನಾಗಿದೆ ಅಂತ ಹೇಳೋದಿಲ್ಲ. ಡೇ ಬೈ ಡೇ ರೋಡ್ ಬೆಟರ್ ಆಗ್ತಾ ಇದೆ ಗುರು. ಅಕ್ಕನ ಈ ರೋಡೆಲ್ಲ ಕಿತ್ತಿ ಕೆರಾಡ್ದೋಗಿತ್ತು, ಬಟ್ ರೋಡಲ್ಲಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಈ ಜಾಗ ಯಾವುದು ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿಬಿಡ್ರಪ್ಪ. ಹಂಗೆ ನಕ್ಕ ಪೊಲೀಸವ್ರು ಹಿಡಿದು ತಿಗ ಹೊಡಿರೋ ಹೇಳ್ತೀನಿ ನನ್ನ ಮಕ್ಳಿಗೆ. ನುಗ್ಲಿ ಬನಾನ, ನುಗ್ಲಿ ಗೊರಿಲ್ಲ 450 ಸಗದ ಐತೆ ಗುರು ನೋಡಕ್ಕೆ. ಹಿಂದೆಯಿಂದ ಮಾತ್ರ ನಕ್ಕನ ಒಂಥರ ಕಡಕ್ಕಾಗೈತೆ ಕಾಣುತ್ತೆ ಲುಕ್ಕು. ಇವಾಗ ಇನ್ನೊಂದು ವಿಷಯ ಗುರು, ನೀವು ಆಫ್ ಹೆಲ್ಮೆಟ್ ಹಾಕೊಂಡು ಸಿಗ್ನಲ್ ಅಲ್ಲಿ ನಿಂತ್ಕೊಂಡೆ ಲಚಿಕ್ ಪಚಿಕ್ ಅಂತ ಫೋಟೋ ತಗೊಂಡು AI ಕ್ಯಾಮ್ರಾ ಫೈನ್ ಹಾಕ್ಬಿಡ್ತದೆ. ಆಫ್ ಹೆಲ್ಮೆಟ್ ಎಲ್ಲ ಯೂಸ್ ಮಾಡಬೇಡಿ. ಪಾಕೆಟ್ಗೂ ಸೇಫ್ ಅಲ್ಲ, ತಲೆಗೂ ಸೇಫ್ ಅಲ್ಲ. 1000 ರೂಪಾಯಿ ಕೊಟ್ಟರೆ ಒಳ್ಳೆ ಬ್ರ್ಯಾಂಡ್ ಹೆಲ್ಮೆಟೇ ಬರ್ತದೆ. ತಕ್ಕಳಿ ಹಾಕಲಿ ಬದುಕಲಿ. ನ್ಯಾಚುರೋ ಫ್ರೂಟ್ ಇನ್ ಯುವರ್ ಪಾಕೆಟಾ? ಇವ್ರು ತಿಕ್ಕ ನಾಯಿ ಮಾರೋನ್ನ ಗಾಯ ಹಿಡ್ಕೊಂಡು ನಮ್ಮನ್ನು ಇಂಡಿಯಾಗೆ ಬರೋ ಎಲ್ಲ ನ್ಯಾಚುರಲ್ ಫ್ರೂಟ್ಸು ನಮ್ಮನ್ನ ಕೆಡಿಸಿ ಕೂಲ್ಗೇಟ್ ಸಿಕ್ಕಿರ್ತಾರೆ. ಸೊ ನೀವು ಒಂದು ಅಬ್ಸರ್ವ್ ಮಾಡಿ, ಲೈಕ್ ಯುರೋಪ್ ಕಂಟ್ರಿಗಳಲ್ಲಿರೋ ಸಾಫ್ಟ್ ಡ್ರಿಂಕ್ಸು, ಇಂಡಿಯಾದಲ್ಲಿರೋ ಸಾಫ್ಟ್ ಡ್ರಿಂಕ್ಸು, ಎರಡು ಕಲರ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಅದು ಕ್ವಾಲಿಟಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಯುರೋಪಲ್ಲಿರೋ ಲೈಕ್ ಏನು ಗೌರ್ಮೆಂಟು ಜನರ ಆರೋಗ್ಯದ ಬಗ್ಗೆ ತುಂಬ ಪ್ರಿಫರೆನ್ಸ್ ಕೊಡುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿರೋ ಕಳ್ಳನ ಮಕ್ಕಳು ಯಾರು ಹೆಂಗಾರ ಹೆಂಗಸ್ಕೊಳ್ಳಿ, ನನಗೇನು ಬೇಕು ದುಡ್ಡು ಬಂದರೆ ಸಾಕು ಅನ್ನೋ ಥರ. ಲೈಕ್ ನೀವು ಅಬ್ರಾಡ್ಗಳಲ್ಲಿ
ಸೇಲ್ ಮಾಡೋ ಯಾವುದೇ ಪ್ರಾಡಕ್ಟಲ್ಲೂ ಕೂಡ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡೋದಿಲ್ಲ. ಇಂಡಿಯಾದಲ್ಲಿ ಅವ್ನು ನಮ್ಮನ್ನು ಕಲರ್ ಇಲ್ಲದೆ ಏನು ಮಾಡೋದೇ ಇಲ್ಲ. ಏನ್ರಿ ಮೀಡಿಯಾ ಅಂತ ನಮ್ಮ ಡಿಬೋಸ್ ಅವ್ರು ಹೇಳ್ದಂಗೆನೆ ನಾವು ನಮ್ಮನ್ನು ಅದೇನು ನಕ್ಕನ್ ಕೆಲಸ ಮಾಡ್ತಾರೋ ನಮ್ಮ ಮೀಡಿಯಾದವರು. ಸೊ ಕೆಲವೊಂದು ಮೀಡಿಯಾಸ್, ನಾನು ಎಲ್ಲ ಮೀಡಿಯಾ ಅಂತ ಹೇಳೋದಿಲ್ಲ, ಕೆಲವೊಂದು ಮೀಡಿಯಾಸ್ ಇದಾವೆ ಗಂಡ ಬಿಟ್ಟ ಹೆಂಡತಿ ಬಿಟ್ಟರು ಇದನ್ನು ಯೂಸ್ ಮಾಡ್ಕೊಂಡು ಕೂತಿರ್ತವೆ. ಆ್ಯಕ್ಚುಲ್ ಆಗಿ ಕ್ವಶನ್ ಮಾಡಬೇಕಾಗಿರೋದ್ರ ಬಗ್ಗೆ ಏನು ಮಾಡಲ್ಲ, ಯಾರು ಮಾತಾಡೋದಿಲ್ಲ. ಈ ಥರ ಗಂಡ ಅಲ್ಲಿ ಹೋದ, ಹೆಂಡತಿ ಇಲ್ಲಿ ಬಂದ್ಲು, ಗಂಡ ಅವನ ಜೊತೆ ಹೋದ್ಲು, ಹೆಂಡತಿ ಇವ್ನ ಜೊತೆ ಬಂದರು, ಬಿಗ್ ಬಾಸಿಗೆ ಇವ್ರು ಬಂದರು, ಇವ್ರು ಎಲಿಮಿನೇಟ್ ಆದರು, ನಮ್ಮನ್ನು ಸಾಟ ಸಿಂಗ್ರಿ ಅಂದ್ಕೊಂಡು ತಲೆ ತೆಂಗ್ತಾರೆ. ಆ್ಯಕ್ಚುಲಾಗಿ ಏನು ಬಗ್ಗೆ ಮಾತಾಡಬೇಕು, ಯಾವ ನ್ಯೂಸ್ನ ಜನಕ್ಕೆ ತಲುಪಿಸ್ಬೇಕು, ಆ ಕೆಲಸ ತುಂಬ ಮೀಡಿಯಾಗಳು ಮಾಡ್ತಾಯಿಲ್ಲ. ಬೆಳಗ್ಗೆ ಕೂಡ ಒಂದು ನ್ಯೂಸ್ ನೋಡಿದೆ. ಏನಪ್ಪ ನ್ಯೂಸು ಅಂತ ಹೇಳಿದ್ರೆ, ಎಂಗೇಜ್ಮೆಂಟ್ ತನಕ ಬಂದಿತ್ತಂತೆ. ಅವನು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ರಾಹುಲ್ ಗಾಂಧಿ ಫಾಲೋವರ್ಸ್ ಅಂತ ಹಾಕೊಂಡಿದ್ದಂತೆ. ಇವಳು ಅದಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಲಂತೆ. ಇವ ನಮ್ಮನ್ನ ಇದರಲ್ಲಿ ನಮ್ಮನ್ನ ದೇಶದ ಬಗ್ಗೆ ಏನಿದೆ, ನಾಡ್ ಬಗ್ಗೆ ಏನಿದೆ, ಅವಳು ಯಾರೋ ನಮ್ಮನ್ನು ನೋಡಿದ್ಲು, ಇವನು ಯಾರೋ ನೋಡ್ದ, ಅವ್ನು ಯಾರನ್ನೋ ಫಾಲೋ ಮಾಡ್ದ, ಇವನು ಯಾರನ್ನೋ ನಕ್ಕನ್ನು ರಿಜೆಕ್ಟ್ ಮಾಡಿದ್ಲು. ಅವನಿಗೆ 40 ಲಕ್ಷ ಸ್ಯಾಲ್ರಿ ಬರ ಐತಂತೆ, ಅದನ್ನು ಹೇಳ್ತಾರೆ ನಮ್ಮ ಮೀಡಿಯಾದವರು. 40 ಲಕ್ಷ ಸಂಬಳದ ಯುವಕನನ್ನು ರಿಜೆಕ್ಟ್ ಮಾಡಿದ ಯುವತಿ ಅಂತ. ನಾವು ಲೈಕ್ ಹೆಂಗಾಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ, ಇವಾಗ ಒಂದು ಕುದುರೆಗೆ ಅದೇ ಕಟ್ತಾರಲ್ಲ ಲಗಾಮು, ಸೊ ನಿನಗೆ ಇಷ್ಟೇ ಕಾಣೋದು, ಇಷ್ಟೇ ನೋಡಬೇಕು, ಇಷ್ಟನ್ನೇ ಓಡಬೇಕು ಅನ್ನೋ ಥರ, ಆ ಥರ ಆಗ್ಬಿಟ್ಟಿದೀವಿ ನಮ್ಮ ಮೀಡಿಯಾಗಳನ್ನ ನೋಡಿ ನೋಡಿ. ನಿಮಗೆ ನಾವು ಇಷ್ಟೇ ತೋರಿಸೋದು, ಇಷ್ಟೇ ತಿಳ್ಕೊಬೇಕು, ಇಷ್ಟೇ. ಒಂದ್ಸತಿ ಈ ವಿಡಿಯೋ ನೋಡ್ಕೊಂಬಂದು ನಾನು ಮಾತಾಡ್ತೀನಿ. ಆಮೇಲೆ ತಂದೆ ತಾಯಂದಿರು ಸಂಪಾದನೆ ಮಾಡೋದು, ನಾ ಸಂಪಾದನೆ ಮಾಡಿದ್ರೆ 2-3 ಜನರೇಷನ್ ಆಗ್ತದೆ, ಏನು ಅವಶ್ಯಕತೆ ಇಲ್ಲ. ಜೊತೆಗೆ ಏನಾದರೂ ಮಾಡಬೇಕು, ನನಗೆ ದುಡ್ಡು ಬೇಡ, ನಮ್ಮ ಅಪ್ಪ ಅಮ್ಮ ದುಡ್ಡು ಮಾಡಿ ಇಟ್ಟಿದ್ದಾರೆ ಎಲ್ಲ ಹೇಳ್ತಿರಲ್ಲ ದೇವರು. ನೀವು ಬೆಂಗಳೂರಿಗೆ ಹೆಂಗೆ ಬಂದ್ರಿ, ಹೆಂಗೆ ದುಡ್ಡು ಮಾಡಿದ್ರಿ, ಆಗಿ ಅನೌನ್ಸ್ ಮಾಡಿರೋ ಆಸ್ತಿನೇ 1,500,000 ಕೋಟಿ. ಸೊ ನೀವು ಬೆಂಗಳೂರಿಗೆ ಬಂದಾಗ 40-50 ವರ್ಷದಿಂದ ಹೆಂಗಿದ್ರಿ, ಇವತ್ತು ಹೆಂಗಿದ್ದೀರಾ? ಅದರಲ್ಲೂ ನಾಡಿನ ಜನತೆಗೆ ಏನಾದರೂ ಮಾಡಬೇಕು. ಮಾಡಿದಿರಲ್ಲ ಇಷ್ಟು ದಿನ, ಸರಿಯಾಗಿ ಮಾಡೋಕ್ಕೂ ಹೊರಡ್ತಿದ್ದೀರಲ್ಲ ಇವಾಗ ಬಿಡದಿಲಿ. ನೀವು ಮಾಡ್ತಾ ಇರೋದು ಸಾಕು, ಮಾಡಿರೋದು ಸಾಕು ಮಹಾಪ್ರಭು. ಕ್ಯಾಮ್ರಾ ಇದ್ರೆ ನಮ್ಮನ್ನು ಪೊಲೀಸವರು ಹಿಡಿಯಲ್ಲ ಗುರು. ಯಾಕೆ ರೋಡ್ ಸೈಡಲ್ಲೇ ಗಾಡಿಗಳು ನಿಲ್ಸ್ಕೊಂಡು ಸಾಯ್ತಾರೆ ನಕ್ಕನ್. ರೋಡ್ ಸೈಡ್ ನಮ್ಮನ್ನು ಹೆಂಗೆ ಬೇಕು ಹಂಗಂಗೆ ನಿಲ್ಸಿ ಹೋಗ್ಬಿಡ್ತಾರೆ ಗುರು ನಕ್ಕನ್ ಗಾಡಿಗಳನ್ನ. ಯಾಕಂದ್ರೆ ಬೆಂಗಳೂರಲ್ಲಿ ಆಗೋ ಅರ್ಧ ಜಾಮ್ಗೆ ನಮ್ಮನ್ನು ಈ BMTC ಅವರೇ ಕಾರಣ ಆಗಿರ್ತಾರೆ. ಲಿಫ್ಟ್ ಕೈ ಎತ್ತ ಕೇಳೋ ಅಪ್ಪಿಲೇ, ಲಿಫ್ಟ್ ಕೇಳೋನು ನಾಚ್ಕೊಬಾರ್ದು, ನಾಚ್ಕೊಳ್ಳೋನು ಲಿಫ್ಟ್ ಕೇಳೋಕೆ ಹೋಗಬಾರ್ದು ಗುರು. ವಿಶಾಂತಿ ಮಹೋತ್ಸವ ತಾಯಿನ ಆಯ್ಕೆ ಅವನು ನಮ್ಮನ್ನು ಈ ಥರ ಚಿಕ್ಕ ರೋಡಲ್ಲಿ ತಗೊಂಬಂದು ಈ ಥರ ನಮ್ಮನ್ನು 18-20 ಚಕ್ರದ ಗಾಡಿಗಳು ತಗೊಂಬರ್ತಾರಲ್ಲ, ಏನು ಹೇಳೋಣ ಇವ್ರಿಗೆ. ಮಕ್ಕಳು ಕಾಯೋಕ್ಕಲ್ಲ ಆಗಲ್ಲ, ಜಂಗಿಸ್ಕೊಳ್ರಿ ನಮ್ಮನ್ನು 2 ವಾರ ಆದರೂ ಹಿಂಗೆ ದಿಂಗಾಡ್ತಾ ಇರ್ತಾನೆ ಮುಂದಕ್ಕೆ ಹಿಂದಕ್ಕೆ. ಮಕ್ಕನ್ ಸಿಟಿ ಒಳಗೆ ಓಡ್ಸೋಕೆ ಮಾತ್ರ ಸೆಕ್ಸಿ ಆಗೈತೆ ಗಾಡಿ ಇದು. ಹೆಂಗೆ ಬೇಕಾದರೂ ಎಳೆದಾಡ್ಬೋದು ರೀ ಇದು ಗಾಡಿಗೆ. ಹಂಗೈತೆ ಗಾಡಿ. ಬ್ರೇಕಿಂಗು ಅಷ್ಟೇ ಲಚಕ್ ಅಂತ ತಗೊಂಡು ಹಂಗೆ ಪಚಕ್ ಅಂತ ನಿಂತ್ಕೊಂಡ್ಬಿಡ್ತದೆ.